ಪ್ರಿಯಕರನೊಂದಿಗೆ ಚಕ್ಕಂದ ಆಡ್ತಿದ್ದಾಗ ಸಿಕ್ಕಿಬಿದ್ದ ಪತ್ನಿ. ಪತ್ನಿಯ ರುಂಡ ಕತ್ತರಿಸಿ ಪೊಲೀಸ್ ಠಾಣೆಗೆ ತಂದ ಪತಿ. ತಲೆನೇ ಕಾಣಿಸಿಲ್ಲ ಮಗುದು, ನನ್ನ ಮಗಳದು. ಗಂಡನೇ ಮಾಡೋದು ಇದು, ನಾನೇ ಅಂತಂದು ಹೇಳ್ಕೊಂಡ್ ಬರ್ತಾ ಇದ್ದಾರೆ. ಪ್ರೀತಿಸಿ ಮದುವೆಯಾದ ಜೋಡಿ, ಸುಂದರ ಸಂಸಾರ. ಇವರ ಪ್ರೀತಿಯ ಸಂಕೇತವಾಗಿ ಮುದ್ದಾದ ಮಗು. ಆದ್ರೆ ಈ ಸುಂದರ ಸಂಸಾರ ಕ್ಷಣಿಕ ಸುಖದ ಮೋಹಕ್ಕೆ ನಾಶವಾಗಿದೆ. ಹೌದು, ಪ್ರೀತಿಸಿ ಮದುವೆಯಾಗಿದ್ದ ಪತ್ನಿ ಗಂಡನಿದ್ರು ಬೇರೊಬ್ಬನೊಂದಿಗೆ ಲವಿ ಡವಿ ನಡೆಸ್ತಾ ಇದ್ಲ. ಪ್ರಿಯಕರನೊಂದಿಗೆ ಚಕ್ಕಂದ ಆಡ್ತಾ ಇದ್ದ ಪತ್ನಿ ರೆಡ್ ಹ್ಯಾಂಡ್ ಆಗಿ ಗಂಡನ ಬಳಿ ತಗ್ಲಾಕೊಂಡಿದ್ಲ. ಪತ್ನಿಯ ನವರಂಗಿ ಆಟವನ್ನ ಕಣ್ಣಾರೆ ಕಂಡ ಗಂಡ ತನ್ನ ಪತ್ನಿಯ ರುಂಡವನ್ನ ಕತ್ತರಿಸಿ ಪೊಲೀಸ್ ಠಾಣೆಗೆ ತಂದು ಶರಣಾಗಿರೋ ಘಟನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಆನೇಕಲ್ ಬಳಿಯ ಹಿಲ್ಲಲಿಗೆಯಲ್ಲಿ ನಡೆದಿದೆ. ಈ ಫೋಟೋದಲ್ಲಿ ಕಾಣಿಸ್ತಾ ಇರುವ ದಂಪತಿಯ ಹೆಸರು ಮಾನಸ ಹಾಗೂ ಶಂಕರ್ ಅಂತ. ಸುಮಾರು 5 ವರ್ಷಗಳ ಕಾಲ ಪ್ರೀತಿಸಿ ಮದುವೆಯಾಗಿದ್ರು. ಕಷ್ಟನೋ ಸುಖನೋ ಹಂಚಿಕೊಂಡು ಸಂಸಾರ ನಡೆಸ್ತಾ ಇದ್ರು. ತಿಂಗಳ ಹಿಂದೆಯಷ್ಟೇ ಹೀಲಲಿಗೆ ಗ್ರಾಮದ ಬಾಡಿಗೆ ಮನೆಗೆ ಶಿಫ್ಟ್ ಆಗಿದ್ರು. ಇವರ ಪ್ರೀತಿಯ ಪ್ರತಿಕಾರವಾಗಿ ಒಂದು ಮುದ್ದಾದ ಮಗು ಕೂಡ ಇದೆ. ಆದ್ರೆ ಹೆಂಡತಿ ಮಾನಸಾಗೆ ಅದ್ಯಾಕೋ ಕೆಟ್ಟ ಬುದ್ಧಿ ಬಂತು ಅಂತ ಕಾಣುತ್ತೆ. ಚೆನ್ನಾಗಿ ನೋಡ್ಕೊಳ್ತಾ ಇದ್ದ ಗಂಡ ಇದ್ರೂ ಕೂಡ ಇನ್ನೊಬ್ಬನನ್ನ ಲವ್ ಮಾಡ್ತಿದ್ಲಂತೆ. ಗಂಡ ಮನೆಯಿಂದ ಕೆಲ್ಸಕ್ಕೆ ಹೋಗ್ತಿದ್ದಂತೆ ಪ್ರಿಯಕರನನ್ನ ಮನೆಗೆ ಕರೆಸ್ಕೊಳ್ತಾ ಇದ್ಲಂತ. ಆದ್ರೆ ಹೆಂಡತಿಯ ಕಳ್ಳಾಟ ಗಂಡ ಶಂಕರ್ಗೆ ತಿಳಿದೇ ಇರಲಿಲ್ಲ. ಆದ್ರೆ ಟೈಮ್ ಹೀಗೆ ಇರಲ್ಲ ಅಲ್ವಾ? ಸತ್ಯ ಒಂದಲ್ಲ ಒಂದು ದಿನ ಹೊರಗೆ ಬರ್ಲೇಬೇಕು. ಅಂತೂ ಇಂತೂ ಸತ್ಯ ಹೊರ ಬಂದಿದ್ದು ಹೆಂಡತಿ ಮಾನಸ ಮಾಡಿರೋ ಮನೆ ಹಾಳು ಕೆಲ್ಸಕ್ಕೆ ರೊಚ್ಚಿಗೆದ್ದ ಪತ್ನಿಯ ರುಂಡವನ್ನ ಚೆಂಡಾಡಿದ್ದಾನೆ. ಮಗು ಇದೆ ಸರ್, ಅವರು ಲವ್ ಮಾಡ್ಕೊಂಡು ಹೋದ್ರಲ್ವಾ, ನಮ್ಮ ಕಣ್ಣಿಗೆ ಕಾಣಿಸ್ತಿರೋ ಇದ್ರು. ಅವ್ರ ಪಾಡ್ಗೆ ಅವರಿದ್ರು, ನಮ್ಮ ಪಾಡ್ಗೆ ನಾವು ಹೊರಟೋದ್ಲು ಅಂದ್ಬಿಟ್ಟು ಸುಮ್ಮನೆ ಇದ್ರಿ. ಆಮೇಲೆ ಮಗುನ ಎತ್ಕೊಂಡು ಬಂದ್ಲು ಮನೆಗೆ. ಆಮೇಲೆ ಕೇಳಿದೆ ಏನಮ್ಮ ಈ ಥರ ಅಂದರೆ, ನಾನು ಈ ಥರ ಲವ್ ಮಾಡಿ ಮದುವೆ ಆಗಿದ್ದೀನಿ, ಮಗು ಐತೆ ಅಂತ. ನಮ್ಮ ಮನೆಗೆ ಬಾಣ ಅಂತಾನೆ ನಮ್ಮ ಮನೆಗೆ ಬಂತು. ಸರಿ ಅಂದ್ಬಿಟ್ಟು ನಾವು ಸುಮ್ಮನೆ ನಮ್ಮ ಪಾಡ್ಗೆ ನಾವು ಸಾಕ್ಕೊಂಡು ಇದ್ರಿ. ಆಮೇಲೆ ಮತ್ತೆ ಕರ್ಕೊಂಡು ಹೋದ್ರು. ಕರ್ಕೊಂಡೋದ್ಮೇಲೆ ಅವ್ರ ಮನೆಯಲ್ಲಿ ಇಟ್ಕೊಂಡಿದ್ರೇನೋ ನಮಗೆ ಗೊತ್ತಾಗಲಿಲ್ಲ. ನಾವೇನು ತಲೆಗೆ ಹಾಕ್ಕೊಂಡಿಲ್ಲ ಸರ್. ಅವ್ರ ಪಾಡ್ಕವ್ರಿದ್ರು. ಮತ್ತೆ ಮನೆ ಮಾಡಿದ್ರು. ಮನೆ ಮಾಡಿ ಮತ್ತೆ ಅಮ್ಮ ನಾವಿನ್ ಇಲ್ಲಿದ್ದೀರಿ, ಚೆನ್ನಾಗಿದ್ದೀರಿ ಅಂತಲೂ. ಸರಿ ಅಂದ್ಬಿಟ್ಟು ನಾನು ಮಗ ಇದ್ದಾನೆ ಅಂದ್ಬಿಟ್ಟು ಸುಮ್ಮನೆ ಆಗೋದ್ರೆ ಅವಾಗ ಹೋಗು ಜಗಳ ಮಾಡೋರು ಅವ್ರು. ಗಂಡ ಹೆಂಡತಿ ಜಗಳ ನಾವು ಯಾಕೆ ಸುಮ್ಮನೆ ತಲೆ ಹಾಕಬಾರ್ದು, ನಾವು ಸುಮ್ಮನೆ ಆಗ್ತಾಯಿದ್ದೆ. ಈಗ ಫೋಟೋ ಕೊಟ್ಟನಲ್ವ, ಅದು ಇಲ್ಲಿ ಅವರು ಮನೆಗಳ ಹತ್ರ ಎಲ್ಲೋ ಮಾಡಿದ್ದಾರೆ, ಕಚನಾಯ್ಕನಹಳ್ಳಿ ದಿನ್ನೆ ಅಂತ. ಅವ್ರ ಅತ್ತೆ ಮಾವ ಎಲ್ಲ ಕೆಳಗಡೆ ಇದ್ದಾರೆ, ದೊಡ್ಡ ಮಾವ ಅವರು. ಅವ್ರ ಮನೇನೂ ತೋರಿಸ್ರು. ಚೆನ್ನಾಗೇ ಓಡಾಡ್ಕೊಂಡಿದ್ರು ಇಬ್ಬರು. ಆಮೇಲೆ ಅಲ್ಲಿಗೆ ಹೋಗಿ ಬರ್ತ್ಡೇ ಎಲ್ಲ ಮುಗಿಸ್ಕೊಂಡು ನಮ್ಮ ಅಕ್ಕ ಮಗ ಸೊಸೆ ನಾವು ಎಲ್ಲ ಹೋಗಿ ಅಲ್ಲಿ ಮುಗಿಸ್ಕೊಂಡು ಬಂದ್ರಿ. ಅವಾಗ ಹೋಗು ಇದೇ ಕಿರಿಕಿರಿ ಮಾಡ್ಕೊಂಡೇ ಇದ್ರು. ನಾವು ತಲ್ಲೇನೇ ಆಗ್ತಾ ಇರಲಿಲ್ಲ ಸರ್. ಅವ್ರದ್ದೇ ವರ್ಷಕ್ಕೆ ಚೆನ್ನಾಗಿ ಗೊತ್ತಾಗಲ್ಲ ಸರ್. ಕೆಲ್ಸಕ್ಕೆ ಹೋಗಿ ಜಗಳ ಮಾಡೋರು ಅವ್ರಷ್ಟು ಅವರೇ ಸಮಾಧಾನ ಮಾಡ್ಕೊಂಡು ಹೆಂಗೋ ಇರೋರು. ಆಮೇಲೆ ಏನು ಮಾಡ್ಕೊತಾರೆ ಅನ್ನೋದು ನಾವು ತಲೆ ಆಗ್ತಾ ಇರಲಿಲ್ಲ ಸರ್. ಜಗಳ ಮಾಡೋರು, ಅವಾಗ ಹೋಗು ಹೊಂದ್ಕೊಳೋರು, ಚೆನ್ನಾಗಿರೋರು, ಬರೋರು ಹೋಗೋರು, ಅಷ್ಟು ಬಿಟ್ಟು ನನಗೆ ಇನ್ನೇನು ತಲೆ ಹಾಕೊಂತಾರೆ. ಇನ್ನು ಇದೇ ತಿಂಗಳ 3ರಂದು ಗಂಡ ಶಂಕರ್ ಕೆಲ್ಸಕ್ಕೆ ಹೊರಟಿದ್ದ. ಬರುವುದು ನಾಳೆ ಆಗತ್ತೆ ಅಂತ ಹೆಂಡತಿ ಮಾನಸಗೆ ಹೇಳಿ ಹೋಗಿದ್ದ. ಹೇಗಿದ್ರೂ ಗಂಡ ಮನೇಲಿಲ್ಲ, ಇವತ್ತು ಬರೋದಿಲ್ಲ ಅಂತ ಗೊತ್ತಾಗಿ ಪ್ರಿಯಕರನಿಗೆ ಕಾಲ್ ಮಾಡಿ ಕರೆಸ್ಕೊಂಡಿದ್ದಾಳೆ. ಮನೆಗೆ ಬಂದ ಪ್ರಿಯಕರನೊಂದಿಗೆ ಪತ್ನಿ ಮಾನಸ ಚಕ್ಕಂದ ಆಡ್ತಾ ಇದ್ಲು. ಶಂಕರ್ ಕೆಲಸ ಬೇಗ ಮುಗ್ದಿದ್ರಿಂದ ಹೆಂಡತಿ ರಾತ್ರಿ ಒಬ್ಬಳೇ ಇರ್ತಾಳೆ ಅಂತ ತಡರಾತ್ರಿಯೇ ಮನೆಗೆ ವಾಪಸ್ ಆಗಿದ್ದಾನೆ. ಆದ್ರೆ ಪತ್ನಿ ಮಾನಸ ಗಂಡನ ಚಿಂತೆಯೇ ಇಲ್ಲದೆ ಪ್ರಿಯಕರನೊಂದಿಗೆ ಚಕ್ಕಂದವಾಡ್ತಾ ರೆಡ್ ಹ್ಯಾಂಡ್ ಆಗಿ ಸಿಕ್ಬಿದ್ದಿದ್ದಾಳೆ. ಮನೆಗೆ ಬಂದ ಗಂಡ ಹೆಂಡತಿ ಇದ್ದ ಸ್ಥಿತಿಯನ್ನ ಕಣ್ಣಾರೆ ಕಂಡು ರೊಚ್ಚಿಗೆದ್ದಿದ್ದ. ತನ್ನ ಪತ್ನಿ ಬೇರೊಬ್ಬನೊಂದಿಗೆ ಚಕ್ಕಂದ ಆಡ್ತಾ ಇದ್ದ ದೃಶ್ಯಗಳನ್ನ ಕಣ್ಣಾರೆ ಕಂಡ ಗಂಡ ಶಂಕರ್ ಪತ್ನಿ ಹಾಗೂ ಆಕೆಯ ಪ್ರಿಯಕರನ ಮೇಲೆ ಹಲ್ಲೆ ಮಾಡಿದ್ದಾನೆ. ನೀನು ನನಗೆ ಬೇಡ ಅಂತ ಪ್ರಿಯಕರನೊಟ್ಟಿಗೆ ಕಳಿಸಿದ್ದ.
ನೋಡ್ತೀನಿ ಸರ್ ಅದು ತಲೆನೇ ಕಾಣಿಸಿಲ್ಲ ಸರ್, ತಲೆನೇ ಕಾಣಿಸಿಲ್ಲ ಮಗುದು, ನನ್ನ ಮಗಳದು. ಗಂಡನೇ ಮಾಡಿರೋದು ಇದು. ನಾನೇ ಅಂತಂದು ಹೇಳ್ಕೊಂಬರ್ತಾ ಇದ್ದಾರೆ. ನಾವು ಅವ್ರನ್ನೇನು ಮಾತಾಡಿಲ್ಲ ಸರ್, ಅವ್ರನ್ನೇನು ಮಾತಾಡಿಲ್ಲ. ಅವನು ಗಂಡ ಒಳಗಡೆ ಸ್ಟೇಷನ್ ಅಲ್ಲ ಅವನ ಕರ್ಕೊಂಡೋಗಿದ್ದಾರೆ, ಏನು ಮಾತಾಡಿಲ್ಲ. ನಮ್ಮ ಪಾಡಕ್ಕೆ ನಾವು ಸುಮ್ಮನೆ ಕೂತಿದ್ದೀರಿ. ಪ್ರಿಯಕರನೊಟ್ಟಿಗೆ ಹೋದ ಪತ್ನಿ ಮಾನಸ ಗಂಡ ಶಂಕರ್ಗೆ ಪದೇ ಪದೇ ಟಾರ್ಚರ್ ಮಾಡ್ತಿದ್ಲಂತೆ. ನಿನ್ನೆ ರಾತ್ರಿ ಮನೆಗೆ ಬಂದು ಗಂಡನೊಂದಿಗೆ ಗಲಾಟೆ ಮಾಡಿದ್ದಾಳೆ. ಮೊದಲೇ ಪತ್ನಿ ಮೇಲೆ ಕೋಪಗೊಂಡಿದ್ದ ಶಂಕರ್ ಆಕೆಯ ತಲೆಯನ್ನ ಕಡಿದು ರುಂಡದ ಸಮೇತ ಪೊಲೀಸ್ ಠಾಣೆಗೆ ಬಂದು ಶರಣಾಗಿದ್ದಾನೆ. ಸದ್ಯ ಈ ಸಂಬಂಧ ಸೂರ್ಯನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಆರೋಪಿಯನ್ನ ಬಂಧಿಸಿದ್ದಾರೆ. ಒಟ್ನಲ್ಲಿ ಸುಂದರ ಸಂಸಾರ ನಡೆಸ್ತಾ ಇದ್ದ ಸಂಸಾರ ನಾಶವಾಗಿದ್ದು ಮಾತ್ರ ದುರಂತವೇ ಸರಿ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ.